ಸನ್ಯಾಸಿ ಹೆಂಗಿರ್ಬೇಕು ಅಂತ ಕುವೆಂಪು ಅವ್ರು ಬರಿಬೇಕಾದ್ರೆ ಏನ್ ಬರೀತಾರೆ ಅಂದ್ರೆ, ಅವ್ರು ಬರೀತಾರೆ, ಏಳು ಮೇಲೆ ಏಳು ಸಾಧುವೆ ಹಾಡು ಚಾಗಿಯ ಹಾಡನು, ಹಾಡಿನಿಂದ ಚಲಿಸು ಮಲಗಿಹ ನಮ್ಮ ಈ ತಾಯಿ ನಾಡನು, ದೂರ ದಡವೆಯೊಳೆಲ್ಲಿ ಲೌಕಿಕ ವಿಷಯ ವಾಸನೆ ಮುಟ್ಟದೋ, ಎಲ್ಲಿ ಗಿರಿಗುಹೆ ಕಂದರದ ಬಳಿ ಜಗದ ಗಲಿಬಿಲಿ ತಟ್ಟದೋ, ಅಲ್ಲಿ ಮೂಡಿದ ಹಾಡನುಲಿಯೈ ವೀರ ಸನ್ಯಾಸಿ, ಅಲ್ಲಿ ಮೂಡಿದ ಹಾಡನುಲಿಯೈ ವೀರ ಸನ್ಯಾಸಿ. ಗಗನವೇ ಮನೆ, ದೊಡ್ಡ ದೊಡ್ಡ ಮಹಲ್ಗಳಲ್ಲಿ ಬದುಕುವಂತ ಹುಚ್ಚು ನಮಗೆ. ಅವ್ರು ಹೇಳಿದ್ರು, ಗಗನವೇ ಮನೆ ಹಸುರೆ ಹಾಸಿಗೆ, ಮನೆಯು ಸಾಲ್ವುದೆ ಚಾಗಿಗೆ, ಹಸಿಯೋ ಬಿಸಿಯೋ ವಿಧಿಯು ಕೊಟ್ಟ ಹಾರವನ್ನವು ಯೋಗಿಗೆ, ಏನು ಉಂಡರೆ ಏನು ಕುಡಿದರೆ ಏನು ಆತ್ಮಕ್ಕೆ ಕೊರತೆಯೇ, ಸರ್ವ ಪಾಪವ ತಿಂದು ತೇಗುವ ಗಂಗೆಗೆ ಕೊಳೆ ಕೊರತೆಯೇ, ನೀನು ಮಿಂಚೈ ನೀನು ಸಿಡಿಲೈ ಮೊಳಗು ಸನ್ಯಾಸಿ ಮೊಳಗು ಸನ್ಯಾಸಿ. ಈ ರೀತಿಯ ಮಾತುಗಳನ್ನು ಸನ್ಯಾಸಿಯ ಬಗ್ಗೆ ಕುವೆಂಪು ಬರೀತಾ ಇದ್ರು. ಬಹುಶಃ ಆ ರೀತಿ ಬದುಕಿದಂತ ಒಬ್ಬ ಸನ್ಯಾಸಿಯನ್ನು ತೋರಿಸಿ ಅಂತಂದ್ರೆ, ನಾವು ಇಡೀ ತುಮಕೂರಿನ ಜನ, ಇಡೀ ಕರ್ನಾಟಕದ ಜನ ಅಂತ ಒಬ್ಬ ಸನ್ಯಾಸಿ ನಮ್ಮ ನೆಲದಲ್ಲಿ ಹುಟ್ಟಿದ್ರು, ನಮ್ಮ ನೆಲದಲ್ಲಿ ನಡೆದಾಡಿದ್ರು, ತ್ರಿವಿಧ ದಾಸೋಹಿಯಾಗಿ ಬಡ ಮಕ್ಕಳಿಗೆ ಅನ್ನವನ್ನು ಕೊಟ್ಟು ವಿದ್ಯೆಯನ್ನು ಕೊಟ್ಟು ಅವರನ್ನ ಓದಿಸಿ ಮನುಷ್ಯರನ್ನಾಗಿಸಿ ಅವರನ್ನ ಸದಾ ಹರಿಸಿ ಕಾಪಾಡಿದಂಥ ಒಬ್ಬ ಸಂತ ಶಿವಕುಮಾರ ಸ್ವಾಮೀಜಿ ಹುಟ್ಟಿದ್ದು ನಮ್ಮ ನೆಲದಲ್ಲಿ ಅನ್ನೋ ಹೆಮ್ಮೆ. ಸೊ ಕನ್ನಡಕ್ಕೆ ಶಿವಕುಮಾರ ಸ್ವಾಮೀಜಿ ಮತ್ತೊಂದು ಹೆಮ್ಮೆ. ಸೊ ಪ್ರೀತಿಯ ಬಂಧುಗಳೇ, ಒಂದು ಕಡೆ ಶಿವಕುಮಾರ ಸ್ವಾಮಿಗಳು ಅವರು ತೀರ್ಕೊಂಡ್ರು, ದೇಹ ಬಿಟ್ಟರು. ಇವತ್ತು ಈ ಸಮಾಜದಲ್ಲಿ ಜಾತಿಗಳ ನಡುವೆ ಸಂಘರ್ಷ ಹಚ್ತಾರೆ, ಧರ್ಮಗಳ ನಡುವೆ ಸಂಘರ್ಷ ಹಚ್ತಾರೆ, ಭಾಷಣ ಮಾಡ್ತಾರೆ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಅಂತ. ಆದ್ರೆ ಮನೆಗೆ ಹೋಗಿದ ತಕ್ಷಣ ಇವನು ಯಾವ ಜಾತಿಯವನು ಅಂತ ಕೇಳ್ತಾರೆ. ಆದರೆ ನಿಜವಾಗಿಯೂ ಕೂಡ ಬಸವಣ್ಣ ಹೇಳಿದಂತ ಆ ಮಾತನ್ನ ನುಡಿದಂತೆ ನಡೆದ ಒಬ್ಬ ವ್ಯಕ್ತಿ ಯಾರಾದ್ರೂ ಇದ್ರೆ ಶಿವಕುಮಾರ ಸ್ವಾಮೀಜಿಯವರು. ಎಲ್ಲ ಜಾತಿಯ, ಎಲ್ಲ ವರ್ಗದ, ಎಲ್ಲ ಧರ್ಮದ ಜನ ಶಿವಕುಮಾರ ಸ್ವಾಮೀಜಿಯವರ ಕಾಲಡಿಯಲ್ಲಿ ಕೂತು ಅನ್ನ ತಿಂದ್ರು, ವಿದ್ಯೆ ಕಲಿತರು, ಬದುಕನ್ನು ಕಟ್ಕೊಂಡ್ರು, ಆಶ್ರಯವನ್ನು ಪಡ್ಕೊಂಡ್ರು. ಶಿವಕುಮಾರ ಸ್ವಾಮೀಜಿ ದೇಹತ್ಯಾಗ ಮಾಡಿದ್ರು, ಅವರು ಶರೀರ ಬಿಟ್ಟರು, ತೀರ್ಕೊಂಡ್ರು. ನನಗೆ ಆಶ್ಚರ್ಯ ಆಗುತ್ತೆ ಏನು ಅಂದರೆ, ಶಿವಕುಮಾರ ಸ್ವಾಮೀಜಿ ತೀರ್ಕೊಂಡ ದಿವಸ ಆ ಮನುಷ್ಯ ಧರ್ಮದ ಬಗ್ಗೆ ಭಾಷಣ ಮಾಡಲಿಲ್ಲ, ಧರ್ಮದಿಂದ ಬದುಕಿದ್ರು. ತುಮಕೂರಿನ ಮುಸಲ್ಮಾನರು ಮಸೀದಿಗಳ ಮುಂದೆ ಲಕ್ಷಾಂತರ ಜನ ಸೇರ್ತು ಶಿವಕುಮಾರ ಸ್ವಾಮೀಜಿಯವರನ್ನು ನೋಡಬೇಕು ಅಂತ. ಮಸೀದಿ ಮುಂದೆ ನಿಂತ್ಕೊಂಡು ಕಲ್ಲಂಗಡಿ ಹಣ್ಣುಗಳನ್ನು ಕತ್ತರಿಸಿ ಮೊಸರನ್ನವನ್ನು ಮಾಡಿ ಬಿಸಿಲಲ್ಲಿದ್ದಂಥ ಜನರಿಗೆ ಹಂಚ್ತಾ ಹೇಳಿದ್ರು, ಆಜ್ ಹಮಾರಾ ಸ್ವಾಮೀಜಿ ಗಯೇ ಹೇ, ಆಜ್ ಹಮಾರಾ ಸ್ವಾಮೀಜಿ ಗಯೇ ಹೇ. ಎಲ್ಲರಿಗೂ ಅನ್ನ ಹಾಕಿ ಸ್ವಾಮಿಗಳು ಹೋಗ್ಬಿಟ್ರಪ್ಪ. ನಮ್ಮೂರಲ್ಲಿ ನಮ್ಮನ್ನೆಲ್ಲ ಪ್ರೀತಿಯಿಂದ ಕಂಡು ಸ್ವಾಮಿಗಳು ಹೊರಟೋಗ್ಬಿಟ್ರಪ್ಪ. ಆ ಸ್ವಾಮಿಗಳಿಗೆ ನಾವು ನೆನೆಸ್ಬೇಕು, ಆ ಸ್ವಾಮಿಗಳು ನೋಡಕ್ ಬಂದಿದ್ದೀರಿ ಬನ್ನಿ ಅಂತ ಹೇಳಿ ಜನ ಧರ್ಮ ಜಾತಿಯನ್ನು ಮರೆತು ಮಸೀದಿಗಳ ಮುಂದೆ, ಮಂದಿರಗಳ ಮುಂದೆ ಅವತ್ತು ಅನ್ನದಾನವನ್ನು ಮಾಡಿದ್ರು. ಸೊ ಒಬ್ಬ ಮನುಷ್ಯ ಇರುವಾಗಲ್ಲ, ಸತ್ತಾಗ ಶರಣನ ಇರುವನ್ನ ಸಾವಿನಲ್ಲಿ ನೋಡು ಅನ್ನುವಂಥ ಒಂದು ಮಾತಿದೆ. ಶಿವಕುಮಾರ ಸ್ವಾಮೀಜಿ ಹಂಗೆ ಬದುಕು ತೋರಿಸಿದ್ರು.